ಅಧಿಕಾರಿಗಳಿಗೆ ಎಪಿಎಂಸಿಯಲ್ಲಿ ಕಡಿಮೆ ದರದಲ್ಲಿ ಖರೀದಿ ಮಾಡಿ ಮತ್ತೆ ತಾವೇ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ರೈತನಿಗೆ ಕಿಮ್ಮತ್ ಕೊಡದ ಅಧಿಕಾರಿಗೆ ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಸರ ನೋಡ್ರಿ, ಇವತ್ತಿಂದಲೂ ನಾವು ಹತ್ತಿ ಕೊಡ್ಬೇಕಂತೇಳಿ ಗೌರ್ಮೆಂಟ್ ಕೇಂದ್ರಕ್ ಬಂದಿದ್ವಿ, CCI ಕೇಂದ್ರ ಸರ. ಅಲ್ಲಿ KIDB ಏನೈತ್ರಿ, ಅಲ್ಲಿ ಮಾರಾಕತ್ ಹೋದ್ರ ಅವ್ರು ಹೇಳ್ತಾರ ನಿಮ್ ಹತ್ತಿ ಸ್ಟ್ಯಾಂಡರ್ಡ್ ಇಲ್ಲ, ನಿಮ್ ಹತ್ತಿ ಕ್ವಾಲಿಟಿ ಇಲ್ಲ. ಅಲ್ಲ ಸರ, ಈ ರೈತರು ಹೇಳಿದ್ದೆ ಸರ್, ಇದೇನು ನಾವ್ ಹೊಲ್ದಾಗ ವರ್ಷ ಹುಡಿ ಬೆವರು ಸುರಿಸಿ ಈ ವರ್ಷ ಈ ತರ ಮಳೆಯಾಗಿ ಎಲ್ಲಾ ಬೆಳೆ ಹಾಳಾಗ್ಯಾವ. ಈ ತರ ಹತ್ತಿ ಬೆಳೆದ್ರೆ ಹೇಳ್ತಾರ ಸರ ನಿಮ್ದು ಬೆಳೆ ಸರಿ ಇಲ್ಲ, ನಿಮ್ ಬೆಳೆ ಒಳಗ ತಾಕತ್ತಿಲ್ಲ, ನಮ್ಗೆ ಇದು ಬೇಕಾಗಿಲ್ಲ, ನಮ್ಗೆ ಒಳ್ಳೆ ಮಾಲ್ ಬೇಕು, ಒಳ್ಳೆ ಬೆಳೆ ಕೊಟ್ಟು ಇಂಥ ಬೇಡ ಅಂತ ಹೇಳಿ ವಾಪಸ್ ಕಳ್ಸೇರಿ ಸರ. ತಂದು ಇಲ್ಲಿ ಗಾಡಿ ಹಚ್ಚಿವ್ರಿ. ಇದು ಒಂದೇ ನಾವು ಕೇಳಿದ್ರಿ, ಸರ್ಕಾರ 8,100 ರೂಪಾಯಿಯನ್ನ ಬೆಂಬಲ ಬೆಲೆ ಮಾಡ್ಯಾರ, ಬಟ್ ಇವ್ರು ತಗೊಳಕ್ ತಯಾರಿಲ್ಲ. ಯಾಕೆ ನಾವು ರೈತರ ಏನು ಮತ್ತೊಬ್ಬರಿಂದ ದಲ್ಲಾಳಿ ಅಂತ ತಂದಿವೋ ನಾವು ಮಾರಕತ್ತಿ ಹೊರಗಡೆಯಿಂದ. ರೈತರು ಇವ್ರು ನಮ್ಮ ಅಜ್ಜಾರಿ, ಇವ್ರಿಗೆ ಆಪರೇಷನ್ ಸರ KL ಅಂತ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದೇವೆ. ಯಾಕ ಮಾಲೀಕರೇ ಬರ್ಬೇಕು, ಮಾಲೀಕರೇ ನಿಂತು ಫೋಟೋ ತಕೋಬೇಕು, ಅದಕ್ಕೆ ಮಾಲೀಕರೇ ಬರ್ಬೇಕು ಅಸಲ ನಾವು ಬಂದೀವ್ರಿ. ಆದ್ರೆ ಇವ್ರು ಏನಂತಾರ, ನಿಮ್ ಹತ್ರ ಸರಿ ಇಲ್ಲ, ಇದು ಮಾಲ, ಇದು ಬೇಡ, ವಾಪಸ್ ಹೋಗ್ರಿ. ಸೊ 67 ಚೀಲ ತಗೊಂಡ್ ಬಂದಿವಿ ಸರ. ಈಗ ತಗೋಲ್ಲ ವಾಪಸ್ ಹೊರಗೆ ಹಾಕಿವ್ರಿ. ನಮ್ಗೆ ನೋಡ್ರಿ, ಮಾಡಾಗ ಮಳೆ ಮಾಡಿನಾಗ ಸರ್ ನಮ್ದು ಏನಾರ ಇದು ಆದ್ರ ಇದು ಸರ್ಕಾರನೇ ಹೊಣೆ. ನಾವು ಸ್ವಚ್ಛ ಹೇಳ್ತೀವಿ. ರೈತರಿಗೆ ಎಲ್ಲಿದಿನ ಅಂತ ಎಷ್ಟು ದಿನ ಅಂತೇಳಿ ನೋಡ್ಕೊಡು, ಇನ್ನ ಎಷ್ಟು ದಿನ ಅಂತೇಳಿ ರೈತ ಕೊನೆನೇ ಇಲ್ಲ. ಎಲ್ಲ ಮಾಡಿ ಎಲ್ಲ ಗಾಟ ಮಾಡಿಸಿ ಅಂದ್ರೆ ನಿಮ್ ಮಾಲ್ ಸರಿ ಇಲ್ಲ, ನಿಮ್ ಮಾಲ್ನ ತಾಕತ್ತಿಲ್ಲ, ಇದು ನಮ್ಗೆ ಬೇಕಾಗಿಲ್ಲ. ಮತ್ತೆ ರೈತ ಬೆಳೆದಿದ್ ಮಾಲ್ ಐತೆ, ಯಾರು ಬೆಳೆದಾರ ಸರ್ ಇದನ್ನ? ಇದು ಕೇಳೋರು ಯಾರು? ಮತ್ತ ನಾವ್ ಬೆಳೆದಿದ್ದು ನಾವಿಷ್ಟು ಲಾಗೋಡಿ ಹಾಕಿ ಸುಮಾರು ಲಕ್ಷ 2 ಲಕ್ಷ ಲಾಗೋಡಿ ಹಾಕಿ ಈ ತರ ಹಿಂಗ್ ಮಾಡಕತ್ರ ರೈತ ಬದುಕುದು ಹೆಂಗ್ರಿ? ಮತ್ತೆ ಹೇಳ್ತಾರೆ ರೈತ ದೇಶದ ಬೆನ್ನಲ್ ಬೆನ್ನಲ್ ಹೋದ್ರೆ ಹಿಂಗೆ ಬೆನ್ನಲ್ಲಿ ಮುರಿಯಾಕತ್ತೀರಿ. ಈಗ ಹಂಗಾದ್ರ ಮುರಿಯಾಕತ್ತಾರೆ ಸರ್ಕಾರದವ್ರೆ, ಹೇಳ್ತಾರ ನಿಮ್ದು ಬ್ಯಾಡ್ ನಮ್ದು ಇದು ಹಿಂಗಂದ್ರೆ ಮುಂದೆ ಹೆಂಗ್ ಸರ್? ಅದಕ್ಕೆ ನಮ್ಮಲ್ಲಿ ನನ್ನ ಕೋರಿಕೆ ಅಷ್ಟೇ, ದಯವಿಟ್ಟು ನನ್ನ ಹೆಸರು ಮಲ್ಲನಗೌಡ ಗುತ್ರಿ ಅಂತ ಹೇಳಿ ಸರ್. ಅದ್ರ ಸರಿಯಾಗಿ ಮಾಡ್ಲಕ್ ಬಂದು ದವಾಖಾನೆ ಕಳ್ಸ್ತಾ ಇತ್ತು, ಆವರಣ ಕಳ್ಸ್ತಾ ಇತ್ತು, ಬಂದಿವಿ. ಈಗ ಪರಿಸ್ಥಿತಿಯಾಗ ಹೆಸರು ಹಚ್ಚಿವಿ, ಕಾಟ ಮಾಡ್ಕೊಂಡ್ರ, ಎಲ್ಲ ಮಾಡ್ಯಾರ, ಮಾಡ್ಕೊಂಡೀಗ ಅದು ನಡೆದಿಲ್ಲ. ಅದು ನಡೆದಿಲ್ಲ ಚೈಕ್ಯಾವ ಓಡಾಡ ಹೊರಗೆ ಹಾಕ್ಯಾರ. ಯಾರು ಹೊರಗೆ ಹಾಕ್ಯಾರಿ? ಅವ ಅಧಿಕಾರಿ ತುಂಬ್ಕೊಳ್ಳವ ಸುರುಕೊಳ್ಳವ ಸಿದ್ಧಲಿಂಗ ಮಂಡಳಿ ಏನಂದ್ರು ನಡೆದು ನಮ್ಗ ಹೋರಿ ನಡಿ ಏನ್ರಿ ಕೈ ಮುಯ್ತೀವಿ, ಹಂಗ ಮಾಡ್ಬಾರ್ದು. ಕಾಲ್ ಬೀಳಕ್ ಹೋಗ್ಯಾರ ರೈತರು ಬಂದಿವಿ ನೋಡ 2-3 ದಿನ ಗಟ್ಟಿ ಅಡ್ಡಾಡಿ ಕಾಗಪತ್ರ ಮಾಡಿದವ್ರಿ. ಮಾಡಿ ತೊಗೊಂಬಂದಾರ, ಇವತ್ತು ತಂದಿವಿ. ತಂದ ಪರ್ಸನಕ್ಕೆ ಏನಂತಾರ್ರಿ ಅವರು, ಇದು ನಡೆಯಂಗಿಲ್ಲ, ವರ್ಷ ಮಾಡ್ಕೊಂಡ್ರ ಮಂದಿವು. ನಾನು ಸಿದ್ದು ವರ್ಷ ಮಂದಿ ಅಂಜಕ್ಕೆ ಹೊಡತಿಗೆ ಹೋಯ್ರು. ನಾನು ಹಿಂಗಾರೋಣ ಈ ಕಡೆ ತೊಗೊಂಬಾಣ ತಂದೀನಿ. ಏನಂತ ಹೇಳ್ತಾರ ಅವ್ರು? ನಿಮ್ಮ ಹತ್ತಿ ಸರಿ ಇಲ್ಲ ಅಂತಂದ್ರು. ಹತ್ತಿ ಸರಿ ಇಲ್ಲ, ನಮಗ್ ನಡೆಯಂಗಿಲ್ಲ, ನೀವು ಹೋಯ್ರಿ. ಈ ಚಲೋ ಇದ್ದದ ಹತ್ತಿಗೆ ಹಿಂಗ ಹೇಳಾಗತ್ತಾರ. ಇದೇ ಚಲೋ ಹತ್ತಿಗೆ ಹಿಂಗ ಹೇಳಿ ಹೊರಗೆ ಹಾಕ್ಯಾರ. ಅಂದ್ರೆ ರೈತರಂದ್ರ ಒಟ್ಟು ಕಿಮ್ಮತ್ ಇಲ್ದಂಗ ಮಾಡಾಗತ್ತಾರ. ಮಾಡ್ಯಾರಿ. ನಿಮ್ಗೆ ಏನಂದ್ರಿ? ಏನಂದ್ರ ಹೋಗ್ರಿ, ಹೋಗತ್ತೀನಿ, ಯಾಕೆ ಕುಂದಿರ್ತೀರಿ ದಾಟು. ಹೋದ್ರಿ ಕಾಲ್ ಬೀಳಕ್ ಹೋದ್ರಿ ಸರಿ. ಈಗ ಬಡವ್ರ ಈ ತಂದಿ ಹೈರಾಣಾಗಿ ಕಾಲ್ ಹಿಡ್ಕೋತೀನಿ ಅಂದ್ರೆ ನನ್ನ ಕಾಲ ಹೇಳ್ಕೊತ ನಡಿಯಕ್ಕೆ ಬೆದರಿಸ್ಕೊಂಡು ಹತ್ತಿಗೆ ಏನಾಗ್ಯದ, ಚಲೋ ಇಲ್ಲ, ನಡೆಯಂಗಿಲ್ಲ ಇದು. ಅವ್ರು ಹೇಳುದು ಹಂಗ ಅಂದ್ರು. ಏನ್ರಿ ಅಧಿಕಾರಿಗಳು ಮಾತಾಡಲ್ರಿ, ಅವ್ರಿಗೆ ಅವ್ರ ಮ್ಯಾಗ ಏನ್ ಕ್ರಮ ಆಗ್ಬೇಕಂತಾರ ಏನಂತಾರ? ಸುಡುಗಾರ್ ಸೇರ್ ನಾವು ಹಚ್ಚಿರುವಕ್ಕ ಕಾಟ ಮಾಡಿ ತೊಗೊಂಡ್ ಬಿಟ್ರೆ ಸಾಕಾಗ್ಯದ. ಅವಕ್ಕೇಲಿ ಕರ್ಮ ಮಾಡ್ತಿ, ಧರ್ಮ ಮಾಡ್ತಿ. ಅವ್ರಿಂದ ಬಂದ್ರಿ ದೇವ್ರಿಪ್ರಿಗೆ ದೇವ್ರದಿಂದ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಕಾಸಪ್ಪಗೌಡ, ಕಲ್ಲಪ್ಪಗೌಡ, ಬಿರಾದಾರ್ ದೇವ್ರ. ನಿಮ್ಗೆ ಒಬ್ಬರಿಗೆ ಮಾಡಿದ್ರು, ಅಲ್ಲಿ ಬಂದಿರ್ತಕ್ಕಂಥ ರೈತರಿಗೆ ಎಲ್ಲಾ ತರ ಇದೇ ತರ ಮಾಡಿದ್ರು. 4-5 ಮಂದಿ ರೈತರಿಗೆ ಮಾಡ್ಯಾರಿ. ಅವ್ರು ಬಡ ಹಂಚಿಕೆ ಹೋಗ್ಯಾವ್ರ ಅಡತಿಗೆ. ರೈತರಿಗೆ ಹಿಂಗ್ ಮಾಡಿದ್ರೆ ಹೆಂಗ ಅಂತ ಮುಂದೆ ಆ ದೇವ್ರಿಗೆ ಗೊತ್ತಾ, ಅವ್ರಿಗೆ ಗೊತ್ತಾ. ನೋಡು ಚಲೋ ಅದ, ರೈತರಿಗೆ ಸಹಾಯ ಅದ, ಅಲ್ಲಿ ಹೋಗಿ ಬಗ್ಗೆ
ನಮ್ದು ತಪ್ಪ. ಈಗ ಮಾವು ಬಂದದ ಮಳಿ ಬಂದ್ರೆ ಏನ್ ಮಾಡ್ತೀವಿ? ಸುಳ್ಳು ಮಾಡೋದು. ಅವ್ರು ಏನಂದ್ರಿ ಬರಾಣ ಏನದ ನಮ್ದು ಇಲ್ಲಿಂದ 65 ಕಿಲೋಮೀಟರ್. ಬರಾಣ ಏನಂದ್ರು ಇಲ್ರಿ ಮೊದ್ಲು ಕಾಟ ಮಾಡ್ಕೊಂಡ್ರು ಮಾಲ್ ಒಳಗೆ ತೊಗೊಂಡೋದ್ರು ಅಂದ್ರು. ಹಿಂದಗಡೆ ಇಲ್ಲ ನಿಮ್ಮ ಮಾಲ್ ಏನದ ಕ್ವಾಂಟಿಟಿ ಇಲ್ಲ, ಸರಿಯಾಗಿ ಕ್ವಾಲಿಟಿ ಇಲ್ಲ, ಕಸ ಐತಿ, ಅದನ್ನ ಈ ಥರ ತಪ್ಪಲಿದ್ದು ನಮ್ಗೆ ಬೇಡ, ನಮ್ಗೆ ಚಲೋದು ಬೇಕು, ಫ್ರೆಶ್ ಇದ್ದದ್ದು ಚಲೋ ತೊಗೊಂಡು ಬರ್ರಿ. ನಾವು ಬಿಡಿಸಿದ್ದ ಫಸ್ಟ್ ಬಿಡಿ ಐತ್ರಿ. 1 kg ಹತ್ತಿ ಬಿಡ್ಸಾಗ 15 ರೂಪಾಯಿ ಕೂಲಿಯರ್ ತೊಗೊತಾರ್ರಿ. ಗೌರ್ಮೆಂಟ್ ನಮ್ಗೆ 8,100 ರೂಪಾಯಿ ಕೊಡಕತ್ತಾರಿ. 15 ರೂಪಾಯಿ ನಮ್ದು ಅಲ್ಲೇ ಹೋದಾಗ 1,500 ರೂಪಾಯಿ ಕ್ವಿಂಟಲಿಂದ 1,500 ರೂಪಾಯಿ ನಮ್ಗೆ ಅಲ್ಲೇ ಹೋಯ್ತು ರೀ. ಅಂದ್ರೆ ಸರ್ಕಾರ ನಮ್ಗೆ ಕೊಟ್ಟಿದ್ದೇನಾಯ್ತು 6,500ರಿಂದ 6,600. ಬಟ್ ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲ ನಿಮ್ಮ ಹತ್ತಿ ಸರಿ ಇಲ್ಲ, ನಮಗೇನು ಹೇಳ್ತೀರಿ, ನಮ್ಗೆ ಬೇಡ ತೊಗೊಂಡೋಗ್ರಿ, ಅಲ್ಲಿ APMCಗಾರ ಕೊಡ್ರಿ, ಅಲ್ಲಿ ಅಡ್ತೆಗಾರ ಕೊಡ್ರಿ, ಎಲ್ಲಾರ ಹೋಗೋದ್ರಿ, ನಮಗೇನು ನಿಮ್ಮ ಮೊದಲು ಜಾಗ ಕಿತ್ರಿ ಇಲ್ಲಿಂದ. ಆ ಥರ ಏಕವಚನದಾಗ ಮಾತಾಡೋದು. ಇಲ್ಲ ನಿಮ್ಗೆ ಬೇಕಾಗಿಲ್ಲ ನಿಮ್ಮದು ನಮ್ಗೆ ಹತ್ತಿ ವೈರತ್ತಿ ಇದು ಮಾಡಿದ್ರಿ. ಇನ್ನೊಂದು ಕೆಲವೊಂದು ನಮ್ಮ ರೈತರು ಅಂಜಿದ್ರಿ, ಯಾಕಪ್ಪ ಇದನ್ನ ಯಾಕೆ ಮುಂದೆ ಯಾಕೆ ಹೋಗೋದತ್ತೆ, ಅಲ್ಲೇ APMC ಕೊಟ್ಟು ಹೊರಗೆ ಕೊಟ್ಟು ಹೋದ್ದೆ ಅಂತೇಳಿ ಅವ್ರು ಹೋದ್ರಿ. ಇದು ಹತ್ತಿ ಸರ, ಇದನ್ನೇನು ಅದು ತಗೊಲಾರ್ದಕ್ಕೆ ರೀ. ಸದ್ಯ ನಾನು ರೈತನೇ ರೀ, ನನ್ನ ಮಾಲೆ ಐತ್ರಿ. ಈಗ ಇದು ಹತ್ತಿ ತಗೊಲಾರ್ದಕ್ಕಿಂತ ನಾ ಇದು ಮಾಡಿದ್ದು ಏನು ಇರೋ ಕಮ್ಮಿ ಐತ್ರಿ. ಅವ್ರು ಹೇಳ್ತಾರೆ ರೀ ಇದ್ರಾಗ ಇಷ್ಟು ದಿನ ಏನಂದ್ರು 15 ದಿನದಿಂದ ಮಾಯ್ಶ್ಚರ್ ಜಾಸ್ತಿ ಬರ್ತದೆ ನಿಮ್ಮದು, ಹತ್ತಿ ಸರಿ ಇಲ್ಲ, ಅದು ಕಾಟ ಜಾಸ್ತಿ ಬರ್ತದೆ, ಅದಕ್ಕಾಗಿ ರೊಕ್ಕ ಕಟ್ ಮಾಡಿದ್ರು. ಸರ್ಕಾರ ಕೊಡೋದು 8,100 ರೀ. ಬಟ್ ಇವರು ಇಲ್ಲಿವರೆಗೆ ಮಾಡೋದು 7,900. ಯಾಕೆ ಮಾಯ್ಶ್ಚರ್ ಐತ್ರಿ, ತೇವಾಂಶ ಜಾಸ್ತಿ ಐತಿ ಅಂತ ಹೇಳ್ತಾರೆ. ಬಟ್ ಇವತ್ತು ತೇವಾಂಶ ಎಲ್ಲ ಕಮ್ಮಿ ಆಗ್ಯದ್ರಿ. ಈಗ ಹೇಳ್ತಾರೆ ಇದ್ರಾಗ ಕಸ ಐತಿ, ಇದ್ರಾಗ ಇದು ನಮ್ಗೆ ಬೇಡ, ಕಸ ಎಲ್ಲೈತಿ ನಮ್ಗೆ ತೋರಿಸ್ಬೇಕ್ರಿ. ಅವ್ರೀಗ ರೈತರಿಗೆ ಅಧಿಕಾರಿಗಳು ಮತ್ತು ಸಿಕ್ಕಾಪಟ್ಟೆ ಬೇಜವಾಬ್ದಾರಿ ಮಾತಾಡ್ರಿ, ಏಕವಚನದಾಗ ಮಾತಾಡೋದು ವಿಡಿಯೋ ಐತ್ರಿ. ನನ್ನ ನಂತರ ಅವ್ರು ಹೇಳ್ತಾರೆ ಹೇಳ್ತೀರಿ ಹೋಗಂತಿಂದ ಹೋಗ್ಬೇಕು. ಈಗ ಏಟಂತ ಇಲ್ಲಿ ಕುಂದಿರ್ತೀರಿ, ನಾ ಬೇರೆದವ್ರು ಚಲೋ ಇದ್ದವ್ರು ಕಾಟ ಮಾಡ್ಕೋಬೇಕು. ಅಂದ್ರೆ ಗೌರ್ಮೆಂಟ್ ಅಧಿಕಾರಿಗಳದಾರೋ ಇವ್ರೇನು ದಲ್ಲಾಳಿಗೆ ಅದಾರೋ ಇವ್ರೇನು ಏಕವಚನದಾಗ ಅಂದ್ರೆ ಚಲೋ ರೈತರು ಮಾಲ್ ತೊಗೊತೀವಿ ನಾವು, ಸುಮಾರು ರೈತರು ಅಂದಂಗೆ ಐತಲ್ಲ. ಈಗ ಮಾಲ್ ಸುಮಾರು ರೈತರು ಸರಿ ನಮಗೆ ಸರ ಈ ಬೆಳೆಗೆ ನಮ್ಗೆ ತಕ್ಕ ಪರಿಹಾರ ಸಿಗ್ಬೇಕು, ಬೆಲೆ ಸಿಗ್ಬೇಕು. ಒಂದು ಎರಡನೇ ಸರ ದಯವಿಟ್ಟು ಇದೇನು ನಡೆಯಕತ್ತಲ್ರಿ ಈ ಥರ ಎಲ್ಲ ರೈತರಿಗೆ ಕಿರುಕುಳ ಆಗ್ಬಾರ್ದು ಸರ್. ದಯವಿಟ್ಟು ನನ್ನ ಕಣ್ಣಾರೆ ನೋಡಿದೆ 8 ಗಾಡಿಗಳು ಅಲ್ಲಿ APMCಗಳು ಅಲ್ಲಿ ಅವರು ಹೊರಗೆ ಮಾರಕ್ಕೆ ಹೋದ್ರಿ. ಯಾಕಪ್ಪ ನಮ್ಗೆ ಎದಕ್ಕೆ ಬೇಕಂತೇಳಿ. ಈಗ ನನಗೇಂದ್ರ ಇಷ್ಟು ಸ್ವಲ್ಪ ನಾ ಕಲ್ತೀನಿ, ಕರ್ನಾಟಕದಾಗ ವಿದ್ಯೆ ತೊಗೊಂಡೆ, ಅದು ಸ್ವಲ್ಪ ಉಪಯೋಗ ಆಗತ್ತೆ, ನಾ ಬಂದಿನಿ ಮುಂದೆ ಅಷ್ಟೇ. ನಿಲ್ಬೇಕು ಸರ, ದಯವಿಟ್ಟು ನಿಲ್ಬೇಕು ಸರ. ಈ ಅಜ್ಜನವ್ರದ್ದು ಆಪರೇಷನ್ ಸರ, ದಯವಿಟ್ಟು ದುಡ್ಡಿನ ಸಲುವಾಗಿ ಅವ್ರು ಬಂದಾರ, ಈ ಥರ ಸರ್ಕಾರ ಮಾಡಿರೋದು ಹೈರಾಣಕ್ಕಾಗುತ್ತೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹತ್ತಿ ಖರೀದಿ ಕೇಂದ್ರ ಆರಂಭ ಆಗಿ ಸುಮಾರು ಒಂದು 15 ದಿವಸ ಮೇಲಾಯಿತು. ಆದರೆ ಇಲ್ಲಿರುವಂಥ ವಿಜಯಪುರ ಜಿಲ್ಲೆಯ CCI ಅಧಿಕಾರಿ ಸಿದ್ಧಲಿಂಗ ಮದರ್ಕಂಡಿ ಅನ್ನುವ ಏಕಾಏಕಿ ಎಲ್ಲ ರೈತರಿಗೆ ಏಕವಚನದಾಗ ಮಾತಾಡ್ಕೊತಾ ನೀವು ಯಾರು DC ಬಲ್ಲವ್ರಿ AC ಬಲ್ಲವ್ರಿ ಏನೂ ಮಾಡೋಕ್ಕಾಗಲ್ಲ, ಒಟ್ಟಾರೆಯಾಗಿ ಈ ಹತ್ತಿ ಸುಮಾರು ಅದ, ನಾವು ಎಲ್ಲ ರೈತರ ಹತ್ತಿ ತೊಗೊಳಂಗಿಲ್ಲ ಅಂತೇಳಿ ಬಂದಂಥ ಅರ್ಧಕ್ಕಿಂತ ಹೆಚ್ಚು ರೈತರನ್ನ ಹೊಳೆ ಕಳ್ಸಕತ್ತಾರೆ. ನಂದು ಒಂದು ಪ್ರಶ್ನೆ ಐತಿ, ಇವ್ರೇನಾದ್ರು ಹಲವಾರು ಅವ್ಯವಹಾರಗಳಲ್ಲಿ ಈಗಾಗಲೇ ತೊಡ್ಕೊಂಡಾರ. ಈ ಹತ್ತಿ ಏನೈತೆ ಅಂತಂದ್ರೆ ಇಲಾಖೆ ಒಳಗೆ ಅಂದ್ರೆ FID ಮತ್ತು ಫ್ರೂಟ್ ID ಒಳಗೆ ಹತ್ತಿ ಅಂತ ಈಗಾಗಲೇ ನಮೂದಾಗಿರ್ತದೆ. ಅವರ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಹತ್ತಿ ಐತಿ, ನೀವು ಮಾರಾಟ ಮಾಡ್ಬೋದು ಅಂತೇಳಿ ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳು ಕೂಡ ಈಗಾಗಲೇ ಅದನ್ನು ತಿಳಿಸಿದ್ದಾರೆ. ಅದು ಅಪ್ರೂವಲ್ ಸಿಕ್ಕ ತಕ್ಷಣ ನಮ್ಮ ರೈತರು ಸುಮಾರು 500 ರೂಪಾಯಿ ಆಳುಗಳು ಪಗಾರ ಕೊಟ್ಟು 1 ಎಕರೆಗೆ 1 ರಿಂದ 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವನ್ನ ಹತ್ತಿ ಬೆಳೆದು ಇವತ್ತಿನ ದಿನ ಏನು MSP ಖರೀದಿ ಕೇಂದ್ರದಾಗ ಕೊಡ್ಬೇಕಂತ ತಂದಂಥ ಸಂದರ್ಭದಲ್ಲಿ ಈ ಅಧಿಕಾರಿ ಮದರ್ಕಂಡಿ ಏನೋದನ್ನ ಏಕವಚನದಾಗ ಮಾತಾಡ್ಕೊತಾ ನೀವು ಬೇಕಾದವ್ರು ಬರೋಲಿ, ಏನು ಬೇಕಾದವ್ರು ಮಾಡಿರಿ, ನನಗೇನು ಮಾಡೋಕ್ಕಾಗಂಗಿಲ್ಲ, ನೀವು ಒಟ್ಟಾರೆಯಾಗಿ ನಾ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ಹತ್ತಿಯನ್ನು ತೆಗೆದುಕೊಳ್ಳುವಂತೆ ಹೊಳೆ ಕಳ್ಸಾಕತ್ತಾನೆ. ಸರ್ ಸುಮಾರು 100 ಕಿಲೋಮೀಟರ್ದಿಂದ ಆಚೆ ಕಡೆ ಬರ್ಲಾಕತ್ತಾರೆ ನಮ್ಮ ರೈತರು. ಅವ್ರು ಬಂದಂಥ ರೈತರಿಗೆ ಹತ್ತಿ ಖರೀದಿ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ರು ಏನು ಮಾಡ್ಬೇಕು, ಮತ್ತೆ ಒಳ್ಳೆ APMCಗೆ ಹೋಗ್ಬೇಕು. 8,000 ರೂಪಾಯಿ ಖರೀದಿಗೆ ಇರುವಂಥದ್ದು ಅಲ್ಲೇನೋ 5,000 6,000 ಮನಸ್ಸಿಗೆ ಬಂದಾಗ ಅವ್ರು ಕೇಳಕತ್ತಾರೆ. ಹಿಂಗಾಯ್ತಪ್ಪ ಅಂತಂದ್ರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ. APMC ಅಧಿಕಾರಿಗಳು ಇರ್ಬೋದು ಮತ್ತು ಮಾರಾಟಗಾರ ಇರ್ಬೋದು, ಇವರೇನದಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಅದೇ ಹತ್ತಿಯನ್ನು ಮತ್ತೆ ಒಳ್ಳೆ MSPದೊಳಗೆ ತಾವೇ ಖರೀದಿ ಮಾಡಿ ಸರ್ಕಾರ ಕಳಿಸುವಂಥ ಒಂದು ವ್ಯವಸ್ಥೆ ನಡೆದದ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿನ್ನೆ ದಿನ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ಜಂಟಿ ಕೃಷಿ ನಿರ್ದೇಶಕ ತಿಳಿಸಿದ್ರು ಕೂಡ ಅಧಿಕಾರಿಗೆ ಇನ್ನೂ ಫೋನ್ ಸತಿ ಎತ್ತಕ್ಕೆ ತಯಾರಿಲ್ಲ. ನಾವು JD ಅವ್ರ ಫೋನ್ ಎತ್ತಿಲ್ಲ, DC ಅವ್ರ ಫೋನ್ ಎತ್ತಿಲ್ಲಪ್ಪ ಅಂತಂದ್ರೆ ಅವ ಎಷ್ಟರೇ ಚರ್ಮ ದಪ್ಪಿರ್ಬೇಕು ಒಂದು. ಅಂದ್ರೆ ಈ ಅಧಿಕಾರಿಗಳ ಬಗ್ಗೆ ಯಾವುದೋ ಒಂದೇನು ಕಾಳಜಿ ಇಲ್ಲ, ಕೆಮ್ಮತ್ತಿಲ್ಲಪ್ಪ ಅಂತಂದ್ರೆ ನಮ್ಮ ರೈತರ ಬಗ್ಗೆ ಅಂಕರು ಕಾಳಜಿನೇ ಮಾಡಂಗಿಲ್ಲ. ಸದ್ಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಅವ್ರು ಏನು ಮಾತಾಡಲ್ಲ, ವಿಡಿಯೋನ ನಾನು ನಿಮಗೆಲ್ಲರೂ ಕೊಡ್ತೀನಿ. ಯಾಕಂತಂದ್ರೆ ಒಂದು ಕಾಟದಾಗ ಸುಮಾರು ಒಂದು 2 ಕ್ವಿಂಟಲ್ದಾಗ 40 ಕಿಲೋ 50 ಕಿಲೋ ಕಾಟನ್ ಹೊಡೆದಾರ, ಅದು ನಮ್ಮಲ್ಲಿ ಪುರಾವೆಗಳಿದಾವೆ. ಅದ್ರ ಜೊತೆಗೆ ರೈತರಿಗೆ ಏಕವಚನದಾಗ ಮಾತಾಡಿ ನೀವು ಬೇಕಾದಲ್ಲಿ ಹೋಗು ಅಂತ ಹೇಳಿಸಿಂದ ಸುಮ್ಸಂಖ್ಯೆ ಇಂಥ ಒಳ್ಳೆ ಹತ್ತಿಗೆ ಏನೋ ಇವ್ರೇನೋ ಹೆಸರು ಇಟ್ಕೇಸಿಂದ ಏನೋ ಹತ್ತಿ ತೊಗೊಳ್ಳೋದಂತ ಹೊಳೆ ಕಳ್ಸಕತ್ತಾರ. ಈ ರೀತಿ ಆಗಬಾರ್ದು. ಸರ್ಕಾರದ ಮಾರ್ಗದರ್ಶನದಿಂದ ತೊಗೊಳ್ಳೋಣ, ಬೇಡನಂಗಿಲ್ಲ. ಆದ್ರೆ ಇಲ್ಲೇನಾದ ಬಹುತೇಕ ಹತ್ತಿಗಳನ್ನು ಹೊಳೆ ಕಳಿಸೋದ್ರಿಂದ ಅವನಿಗೆ ಮತ್ತೆ ಹೊಳೆ ಬರ್ತದೆ. ಆ ರೀತಿ ಆಗೋದ್ರಿಂದ ಅನ್ಯಾಯ ಆಗ್ಲಕತ್ತದ. ಈ ಕೂಡಲೇ ಮಾನ್ಯ ಜಿಲ್ಲಾಡಳಿತ ಆ ಸಂಬಂಧಪಟ್ಟ ಸಿದ್ಧಲಿಂಗ ಮದರ್ಕಂಡಿ ಅನ್ನುವಂಥ ಅಧಿಕಾರಿಗಳಿಗೆ ಇಲ್ಲಿ ಕರೆಸಬೇಕು. ಅದೇನಾಗಿದೆ ಕೂಲಂಕುಷವಾಗಿ ಮಾನ್ಯ ಜಿಲ್ಲಾಡಳಿತ ನೇತೃತ್ವದಾಗ ಸಮಕ್ಷಮವಾಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ನಮ್ಮ ಎಲ್ಲ ಬಂದಂಥ ರೈತರಿಗೆ ನ್ಯಾಯಯುತವಾಗಿ ಇದನ್ನು ಖರೀದಿ ಮಾಡ್ಕೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಇವತ್ತು ಈಗಾಗಲೇ ನಾವು ವಿಜಯಪುರ ಜಿಲ್ಲೆಯ ಸುಮಾರು ಕೊನೆಯ ಭಾಗ ಬಿಂಜಲಮಾವಿದಿಂದ, ಸಿಂದಗಿದಿಂದ, ತಾಳಿಕೋಟೆಯಿಂದ, ದೇವರಪುರದಿಂದ ಈ ಭಾಗದ ರೈತರು ಇಲ್ಲಿ ಬಂದಿದ್ರು. ಅಂದರೆ ನೀವು ಕೊನೆ ಭಾಗ ಅಂದ್ರೆ 100 ಕಿಲೋಮೀಟರ್ದಿಂದ ಬಂದಾರ. ಅವ್ರು
ಬಂದಂತ ರೈತರಿಗೆ ಇವ ಏನಾದ್ರು ಕಿಮ್ಮತ್ ಕೊಡ್ಲಾರ್ದೆ ಅರ್ಧ ಇಳಿಸ್ಕೊಳ್ಳೋದು, ಅರ್ಧನೇ ತಗೋತೀನಿ ಅರ್ಧ ತಗೊಳ್ಳೋದು ಅಂತ ಹೇಳಿ ಕಳಿಸೋದು, ಈ ರೀತಿ ಮಾಡ್ಲಾಕತ್ತಾರ. ಆದ್ರೆ ಮತ್ತೆ ಅಧಿಕಾರಿಗಳು ಅವ್ರೇನು ನಮ್ಮ ರೈತರು ಆಯ್ತು ರೀ ಅದು ಅರ್ಧ ಕೊಡೋಂದ್ರೆ ಕೊಡಾಕ್ತಾ ಇರಲ್ಲ, ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ 20 ಕಟ್ಟ ಇದ್ದೊಂದು 10 ತಗೋತಾನ 10 ಅಲ್ಲೇ ಬಿಡ್ತಾನ. ಈ ರೀತಿ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅಡ್ಡಿಟ್ ಆಗಿ ಲಾಸ್ ಆಗೋ ಸಂಭವ ಅದ. ಅದಕ್ಕೇನದ ಅವರು ಕೇಳಕ್ಕಾಗಲ್ಲ, ಹೋಗಿ ಅಧಿಕಾರಿಗಳಿಗೆ ಮತ್ತು ರೈತರಿಗೆ ಎಲ್ಲರಿಗೆ ಏಕವಚನ ಬೈದಾನ. DC ಅವ್ರ ಬಳಿ ಯಾರ ಬಳಿ ಹೋರ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಆ ಭಾಗದ ಎಲ್ಲ ರೈತರು ಸುಮಾರು ಹತ್ತಿಯನ್ನು ತೆಗೆದುಕೊಂಡ್ಬಂದು ಇಲ್ಲಿ DC ಆಫೀಸ್ ಮುಂದೆ ಸುರುವಿ ನಾವು ಹೋರಾಟ ಮಾಡಕತ್ತೀವಿ. ಕೂಡಲೇ ಜಿಲ್ಲಾಡಳಿತ ಬರಬೇಕು, ಅವ್ನಿಗೆ ಕರೆಸ್ಬೇಕು ಆಫೀಸರ್ಗೆ, ಅವ್ರಿಗೆ ಏನು ಮಾರ್ಗದರ್ಶನ ಐತೆ ನಮ್ಗೆ ಹೇಳ್ಬೇಕು. ಯಾಕಂತಂದ್ರೆ ಇದರಲ್ಲಿ ದೊಡ್ಡ ಒಂದು ವ್ಯವಸ್ಥೆ ಅದ ಮತ್ತು ಮೋಸ ಅದ, ರೈತರಿಗೆ ಅನ್ಯಾಯ ಮಾಡ್ಲಕತ್ತಾರ. ಅದ್ರ ತನಿಖೆಯಾಗಿ ಅವ್ನಿಗೆ ಶಿಕ್ಷೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಏನ್ ಮಾಡ್ಕೋತ ಹೆಟ ಕಾರ್ಸ್ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।